ಪುಷ್ಪ ಅಮ್ಮ ಅವರು ನಾವು ಮೊದಲೆಲ್ಲ ನೋಡಿದ್ವಿ ರಾಕಿಂಗ್ ಸ್ಟಾರ್ಸ್ ಫುಲ್ಲು ರಗಡಿದ್ದಾರೆ ಅವರು, ಸ್ಟ್ರೈಟ್ ಫಾರ್ವರ್ಡು, ಯಶ್ ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿತ್ತು. ಸೊ ಪುಷ್ಪ ಅವರು ಹಾಗೆ ಇದ್ದಾರೆ. ಸೊ ಈಗ ಪುಷ್ಪ ಅವರು ಯಶ್ಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಕಾಂಪಿಟೇಷನ್ ಯಾರಿಗೆ ಬೇಕಾದ್ರೂ ಕೊಡ್ಬೋದು. ನಾನು ಯಶ್ಗೆ ಕಾಂಪಿಟೇಷನ್ ಕೊಟ್ಟು ಯಶ್ಗಿನ್ನ ಒಳ್ಳೆ ಸಿನಿಮಾ ಕೊಟ್ಟರೆ ಅಂದರೆ ಖುಷಿ ಪಡೋಕ್ಕೆ ಹೇಳಿ ಜನಕ್ಕೆ. ನೋಡಮ್ಮ, ನನ್ನ ಮಗ ಬರಬೇಕು ಅಂದರೆ ಅರ್ಧ ರಾತ್ರಿಲಿ ಬರ್ತಾನೆ. ನಮ್ಮ ಫ್ಯಾಮಿಲಿಗೆ ಏನಾರ ಅಂದರೆ ನನ್ನ ತಂಗಿಗೆ ಏನೋ ತೊಂದರೆ ಆಯಿತು, ಅರ್ಧ ರಾತ್ರಿ ಅವತ್ತು ಟಿ ವಿಲಿ ಬಂದು ಕುತ್ಕೊಂಡು ಮಾತಾಡ್ಬಿಟ್ಟು ಹೋದ. ಯಾವತ್ತೂ ಬರದೇ ಇರೋನು ಹಾಸನಲ್ಲಿ ಗಲಾಟೆ ಆಯಿತು, ಅಲ್ಲಿಗೆ ಬಂದು ಕುತ್ಕೊಂಡ, ಗೊತ್ತಾಯ್ತಾ? ಬಂದೇ ಬಿಟ್ಟ. ಇಲ್ಲಮ್ಮ ನಾನು ಬರ್ತೀನಿ ಸೋ, ಯಾವ ಪದವಿ ಅಮ್ಮ ಬಿಡಮ್ಮ ನೀನು ಅಂತ ಬಂದುಬಿಟ್ಟ. ಆ ಥರ ಆದಾಗ ಬರ್ತಾನೆ. ಒಳ್ಳೆ ಕೆಲಸಕ್ಕೆ ಅವ್ನು ಮಾಡ್ತಿರುವಾಗ ನಾವು ಅಡ್ಡಿಪಟ್ಟು. ನನ್ನ ಮಗ ಬರಲ್ಲ ಅಂತ ಅಕ್ಕಪಕ್ಕದವ್ರಿಗಾದರೆ ಹೋಯ್ತಾನೆ, ನಮಗೆ ಬರಲ್ವೇನಮ್ಮ ನನ್ನ ಮಗ. ಕೊತ್ತಲವಾಡಿ ಸಿನಿಮಾ ಬಗ್ಗೆ ಮಾತಾಡೋದು ಬಂದರೆ, ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿಲ್ಲದೆ ತುಂಬ ಹೈ ಬಜೆಟ್ ಸಿನಿಮಾಗಳನ್ನು ಮಾಡಿದ್ರೂ ಕತೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಸೋತ ಉದಾಹರಣೆಗಳು ಇದೆ. ಸೊ ಕೊತ್ತಲವಾಡಿ ನಾವು ಟೀಸರ್ಸ್ ಎಲ್ಲ ನೋಡ್ತಾ ಇದ್ದರೆ ಇದು ಕತೆ ಆಧಾರಿತ ಸಿನಿಮಾ, ಒಂದು ಕತೆ ಮೇಲೆ ನಡೀತಿದೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಸೊ ಈ ಕತೆನ ನೀವು ಒಪ್ಪೋಕ್ಕೂ ಮುಂಚೆ 3-4 ಸ್ಕ್ರಿಪ್ಟ್ಗಳನ್ನು ಬೇಡ ಅಂತ ಹೇಳಿದ್ರಂತೆ. ಕೊತ್ತಲವಾಡಿನ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಇಲ್ಲ, ಅದು ಚೆನ್ನಾಗೇ ಇತ್ತು ಸ್ಕ್ರಿಪ್ಟು, ಅವ್ರು ಚೆನ್ನಾಗೇ ಮಾಡ್ಕೊಬಂದಿದ್ರು. ಅವರಿಗೆ ನಮ್ಮ ನೋಡ್ತಿದ್ದಂಗೆ ಯಶ್ವರಮ್ಮ ದೊಡ್ಡ ಕತೆ ತಗೋಗೋಣ ಅಂತ ತಂದಿದ್ದಾರೆ. ಬಜೆಟ್ ಬೇಕಲ್ಲ, ಫಸ್ಟೇ ಹೋಗಿ ದೊಡ್ಡದು 12 ಮೆಟ್ಲಿಗೆ ಕಾಲಕ್ಕಾಗಲ್ಲ, 1ರಿಂದನೇ 12ಕ್ಕೆ ಹೋಗ್ಬೇಕು. 12 ಮೆಟ್ಲಿಗೆ ಹಾಕಿ ಬಿದ್ದೋಯ್ತೀವಿ. ಗೋಪಾಲ್ ಸರ್, ನೀವು ಮಾತಾಡಬೇಕಾದ್ರೆ ಹೇಳಿದ್ರಿ ಈ ಪಾತ್ರ ಬಂದಾಗ ನಾನು ಮಾಡ್ತೀನ ಆಗುತ್ತಾ ಅಂತ ನೀವು ಹಿಂಜರಿತಿದ್ರಿ, ಯೋಚನೆ ಮಾಡಿದ್ರಿ ಅಂತ. ಸೊ ಈಗ ಫೈನಲಿ ಈ ಪಾತ್ರ ಮಾಡಿದ್ದೀರಾ, ನಿಮ್ಮ ಮೇಲೆ ಕೋಪ ಬರೋಷ್ಟು ರಿಯಾಕ್ಷನ್ಸ್ ಬರ್ತಾ ಇದೆ. ನಮ್ಮ ಕೆಲಸ ಏನು ಅಂದರೆ ನಾವು ಮಾಡಿರೋ ಕೆಲಸನ ಅದನ್ನು ದಾಟಿಸೋದೇ ನಮ್ಮ ಜವಾಬ್ದಾರಿ. ಅವ್ರು ಕೊಟ್ಟಿರೋ ಕೆಲಸನ ದಾಟಿಸೋದು ಜವಾಬ್ದಾರಿ ಆಗಿರುತ್ತೆ. ಅವತ್ತಿಗೆ ಅಷ್ಟು ಸಾಕು. ಪೃಥ್ವಿ ಅವರೇ, ಆಗಸ್ಟ್ 1ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಆಗಸ್ಟ್ 1ನೇ ತಾರೀಕು ಎಲ್ಲರೂ ಕೊತ್ತಲವಾಡಿಗೆ ಹೋದಂಥ ಅನುಭವ ಆಗುತ್ತೆ. ಕೊತ್ತಲವಾಡಿ ಅನ್ನೋದು ಅಲ್ಲಿ ಆಸ್ಪಾಸ್ ಇರೋರಿಗೆ ಗೊತ್ತಿರುವಂಥ ಊರೇ. ಹೊರಗಿನವ್ರಿಗೆ ಆ ಊರ ಬಗ್ಗೆ ಆಗಿಲ್ಲ, ಆ ಊರ ಆ್ಯಂಬಿಯನ್ಸ್ ಹೇಗಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ, ಅಥವಾ ಊರ ಕ್ಯಾರೆಕ್ಟರ್ಸ್ಗಳು ಹೇಗಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿದೆ. ಕಾವ್ಯ ಅವರೇ, ನೀವು ಆಡಿಯನ್ಸ್ಗೆ ಏನು ಹೇಳ್ತೀರಾ? ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಅಂದರೆ ಯಶ್ ಸರ್ ಬಂದಿದ್ದ ದಾರಿ, ಅದು ಅವರು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಕಷ್ಟಗಳು, ಸೆಟಲ್ ಆಗುವಂಥ ಒಂದಿಷ್ಟು ಡಿಸ್ಕಷನ್ಸ್, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ನನ್ನ ಮಗ ಫೇಸ್ ಮಾಡಿದ್ದನ್ನು ಫ್ಯೂಚರ್ ಆರ್ಟಿಸ್ಟ್ಗಳು, ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋ ಆರ್ಟಿಸ್ಟ್ಗಳು ಫೇಸ್ ಮಾಡಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್. ಸೊ ಈ ಸಿನಿಮಾನ ಗೆಲ್ಲಿಸ್ತಾ ಹೋದರೆ, ಈ ಸಿನಿಮಾ ಗೆದ್ದರೆ ಅವ್ರಿಗೆ ಇನ್ನಷ್ಟು ಆ ಕೆಲಸ ಮಾಡೋದಕ್ಕೆ ಮೋಟಿವ್ ಆಗುತ್ತೆ. ಗೋಪಾಲ್ ಸರ್, ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ವಿಭಿನ್ನ ಪಾತ್ರ ಮಾಡಿದ್ದೀನಿ ಅಂತ ನೀವು ಹೇಳಿದ್ರಿ. ಬೇರೆ ಬೇರೆ ಥರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಮೊದಲೇ ಸಾರಿಗೆ ಅಮ್ಮ ನಿರ್ಮಾಪಕರಾಗಿ ಈ ಥರದ್ದೊಂದು ಸಿನಿಮಾ ಮಾಡಿದ್ದಾರೆ. ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ, ದಯವಿಟ್ಟು ಸಿನಿಮಾ ನೋಡಿ. ಎಸ್, ಆಗಸ್ಟ್ 1ಕ್ಕೆ ಕೊತ್ತಲವಾಡಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಈ ಸಿನಿಮಾಗೆ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಕೊತ್ತಲವಾಡಿ ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ರಿ. ಥ್ಯಾಂಕ್ ಯು ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.